ನಮಸ್ಕಾರ. ಈಗ ಸದ್ಯದಲ್ಲೇ ನನಗೆ ಈ ಒಂದು ತಿಂಗಳ ಹಿಂದೆ ಆಮೇಲೆ ನನಗೆ ಆಕ್ಸಿಜನ್ ಕಡಿಮೆ ಆಗಿ, ಬ್ಲಡ್ ಆಕ್ಸಿಜನ್ ಕಡಿಮೆ ಆಗಿ ಹೆಚ್ಚು ತಪ್ಪಿ ಬಿದ್ದೋದೆ. ಆಮೇಲೆ ವಿದಿನ್ 1 hour ಇಲ್ಲಿ ತಂದು ಕೂಡಲೇ ಚಿಕಿತ್ಸೆ ಎಲ್ಲ ಆಯಿತು. ವಿದಿನ್ ಗೋಲ್ಡನ್ ಅವರ್ ಅಂತ ನಾವು ಹೇಳ್ತೇವಲ್ಲ, ಅದರೊಳಗೆ ಆಗಿದ್ದರಿಂದ ನಮಗಿಲ್ಲಿ ಡೀಪ್ ಉಂಡಾಗಿತ್ತು. ಅದು ಸಹಿತಾಗಿ ಅನುಕೂಲ ಆಯಿತು. ಮತ್ತು ನನಗೇನೂ ಹೆಚ್ಚು ತ್ರಾಸಾಗಲಿಲ್ಲ. ಇಲ್ಲಿವರೆಗೆ ಬರೋವರೆಗೂ ನಾನು ಹೆಚ್ಚು ಕಮ್ಮಿ ಅರ್ಧ ಅನ್ಕಾನ್ಷಿಯಸ್ ಸ್ಟೇಜ್ನಲ್ಲೇ ಇದ್ದೆ. ಆದರೆ ಇದೆಲ್ಲ ಮುಖ್ಯವಾಗಿ ಇಂಪಾರ್ಟೆಂಟ್ ಅಂದರೆ ಈ TSS ಅಂತ ಒಂದು ವ್ಯವಸ್ಥೆ ಸುತ್ತಲಿನ ಹಳ್ಳಿಗಾಡಿನಲ್ಲಿ ಅನೇಕರು ವೃದ್ಧರು ಇರ್ತಾರೆ. ಅವರು ಮಕ್ಕಳು ಇವರೆಲ್ಲ ಬೇರೆ ಬೇರೆ ಕಡೆಗೆ ಇದ್ದರೂ ಅವರು ಒಳ್ಳೆ ಚಿಕಿತ್ಸೆ ಕೊಡಿಸೋ ಸಾಧ್ಯತೆಯೂ ಇದೆ. ಆದರೆ ಇಷ್ಟು ಸಮೀಪದೊಳಗೆ ಈ ರೀತಿ ಒಂದು ವ್ಯವಸ್ಥೆ ಸಿಗೋದು ಭಾಳ ಮಹತ್ವದ್ದು. ಹೀಗಾಗಿ ನನಗೆ ಆ ಗೋಲ್ಡನ್ ಅವರ್ ಒಳಗೆ ಈ ವ್ಯವಸ್ಥೆ ಎಲ್ಲ ಆದಾಗ ನಾನಿಲ್ಲಿ ರಾತ್ರಿ 9 ಗಂಟೆ ಹೊತ್ತಿಗೆ ಬಂದು ತಕ್ಷಣ ತಜ್ಞ ವೈದ್ಯರಿಂದ ಚಿಕಿತ್ಸೆ ಸಿಕ್ತು. ಉಳಿದಂತೆ ನನಗೆ ಎಲ್ಲ ಅನುಕೂಲತೆಯೂ ಆಯಿತು. ಹೀಗಾಗಿ ಅಷ್ಟು ಕಷ್ಟ ಆಗಲಿಲ್ಲ. ಆಮೇಲೆ ಇದು ಚಿಕಿತ್ಸೆ ಆದಮೇಲೆ ಸಹಿತವಾಗಿ ಫಿಸಿಯೋಥೆರಪಿಯವರು ಅಲ್ಲೇ ಬಂದು ಈಗ ನನ್ನ ಕೈ ಇದ್ದು ಮುಟ್ಸ್ಲಿಕ್ಕೆ ಬರ್ತಿರಲಿಲ್ಲ, ಅಂಥ ಪರಿಸ್ಥಿತಿ ಆಗ್ತಿತ್ತು. ಆದರೆ ಯಾವುದೇ ನೋವು ಇದಿಲ್ಲದೆ ಈಗ ಮೊದಲಂತೆ ಪೂರ್ತಿ ಸರಿಯಾಗಿ ಆಯಿತು. ಹೀಗಾಗಿ ಇದರಲ್ಲಿ ಮುಖ್ಯವಾದ ವಿಚಾರ ಏನು ಅಂತ ಕೇಳಿದ್ರೆ, ಈ ಗೋಲ್ಡನ್ ಅವರ್ನಲ್ಲಿ ನಮಗೆ ಈ ಚಿಕಿತ್ಸೆ ಸಿಗೋ ವ್ಯವಸ್ಥೆ ಇರಬೇಕು, ಮತ್ತು ಆಧುನಿಕ ಕಾಲದ ಎಲ್ಲ ಚಿಕಿತ್ಸೆ ಸೌಲಭ್ಯವೂ ಇರಬೇಕು, ಮತ್ತು ತಜ್ಞರು ವೈದ್ಯರು ಪ್ರೀತಿಯಿಂದ ಮಾಡುವಂಥ ಒಂದು ವ್ಯವಸ್ಥೆ ಮುಖ್ಯ. ಇದು ನನಗೆ ಅನಿಸ್ತಾ ಇದೆ. ಖರ್ಚು ವೆಚ್ಚದ ದೃಷ್ಟಿಯಿಂದ ಭಾಳ ಕಡಿಮೆ ಆಗ್ತದೆ. ಮತ್ತು ಅದಲ್ಲದೆ ಇಲ್ಲಿ ವ್ಯವಸ್ಥೆ ಇಂಪ್ರೂವ್ ಆಗಲಿಕ್ಕೆ ಬರೀ TSS ಅಷ್ಟೇ ಅಲ್ಲ, ನಾವು ಜವಾಬ್ದಾರಿಯಾಗಬೇಕು. ಯಾಕಂದ್ರೆ ನಾವು ಸುತ್ತಲಿನ ಹಳ್ಳಿಗಾಡಿನ ನಮ್ಮ ಸೌಕರ್ಯಕ್ಕಾಗಿಯೇ ನಾವು ಇಂಥ ಆಸ್ಪತ್ರೆಯನ್ನು ಇನ್ನೂ ಸುಧಾರಣೆ ಮಾಡಲಿಕ್ಕೆ ಇನ್ನು ಹೆಚ್ಚಿನ ವ್ಯವಸ್ಥೆ ಒದಗಿಸ್ಲಿಕ್ಕೆ ಬೇಕಾಗುವಂಥ ಸಹಾಯ ಸಹಕಾರ ನಾವು ಕೊಡಬೇಕು. ಹೀಗಾಗಿ ಇಲ್ಲಿ ವೆಚ್ಚವೂ ಕಡಿಮೆ, ಮತ್ತು ಅದಲ್ಲದೆ ನಾವು ಆಗಾಗ ಬಂದು ಹೋಗೋ ಸೌಲಭ್ಯನೂ ನಮಗೆ ಇರ್ತದೆ. ಹೀಗಾಗಿ ಇದು ತುಂಬ ಕಡಿಮೆ ಅಲ್ಲಿಗೆ ಹೋಲಿಸಿದರೆ. ಒಂದು ಉದಾಹರಣೆಗೆ ಹೇಳ್ತೇನೆ. ನನ್ನ ಪತ್ನಿಗೆ ಮೈಸೂರಿನಂಥ ದೊಡ್ಡ ನಗರದಲ್ಲಿ ಒಂದು ಸಾಮಾನ್ಯ ಜ್ವರ ಬಂದಾಗ ಸ್ವಲ್ಪ ಹೆಚ್ಚು ತಪ್ಪದಂಗೆ ಆಯಿತು. ಅಲ್ಲಿ ಹೋದರೆ ಸೀದಾ ICUದಲ್ಲೇ ಸೇರಿಸ್ಬಿಟ್ರು. 3 ದಿವಸದವರೆಗೆ ಏನಾಯ್ತು ಹೇಳೋದು ಗೊತ್ತಾಗಲಿಲ್ಲ. ಕೊನೆಗೆ ನೋಡಿದ್ರೆ ಆಗಿದ್ದೇನೂ ಇಲ್ಲ. ಅದು ಚಾರ್ಜ್ ಆಗಿದ್ದು ಮತ್ತು 80,000 ರೂಪಾಯಿ. ಹೀಗಾಗಿ ಈಗ ದೊಡ್ಡ ನಗರದಲ್ಲಿ ದೊಡ್ಡ ಆಸ್ಪತ್ರೆಯಲ್ಲಿ ಆದರೆ ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ಕಡೆ ದೊಡ್ಡ ಪ್ರಮಾಣದಲ್ಲಿ ಚಾರ್ಜ್ ಆಗ್ತದೆ. 4-5 ವರ್ಷದ ಹಿಂದೆ ನನ್ನ ಸಮೀಪ ಬಂದು ಒಬ್ಬರಿಗೆ ಇಲ್ಲೇ ವಾನಹಳ್ಳಿ ಹತ್ರ ಹೋದಾಗ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತು. ಆಗ ಅವ್ರ ಪತ್ನಿನೂ ಇದ್ದರು, ಅವ್ರಿಗೆ ಗೊತ್ತಿತ್ತು. ಮತ್ತು ಅವರ ಸಮೀಪ ಬಂಧುಗಳೇ ಹಾರ್ಟ್ ಸ್ಪೆಷಲಿಸ್ಟ್ ಕೂಡ ಇದ್ದರು. ಕೂಡಲೇ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಅವರು ಹೇಳಿದರು TSS ಅಲ್ಲಿ ಬಂದು ಪ್ರಾಥಮಿಕ ಚಿಕಿತ್ಸೆ ಎಲ್ಲ ತಗೊಂಡು ಮಲ್ಟಿ ಸ್ಪೆಷಾಲಿಟಿ ಬನ್ನಿ ಹೇಳಿದರು. ಅದೇ ರೀತಿ ವಿದಿನ್ 1 hour ಇಲ್ಲಿ ಬಂದರು. ಅವರಿಗೆ ಇದಾಗಿ ಚಿಕಿತ್ಸೆ ಆಗಿ ಈಗ ಪೂರ್ಣ ಗುಣಮುಖರಾಗಿದ್ದಾರೆ. ಹೀಗಾಗಿ ಅದರಲ್ಲೂ ಇಂಥ ಹಾರ್ಟಿನಂಥ ವಿಷಯದಲ್ಲಿ ಕೂಡಲೇ ಚಿಕಿತ್ಸೆ ಸಿಗೋದು ಭಾಳ ಮಹತ್ವದ್ದು. ಅದು ತುಂಬ ಅನುಕೂಲ ಆಗಿದೆ. ನನ್ನ ಬ್ರದರ್ ಒಬ್ಬರು ಅಮೇರಿಕಾದಲ್ಲಿ ಹೋದಾಗ ಅವರಿಗೆ ಕೇವಲ ಗಂಟಲು ನೋವು ಇದು. ಅದರಲ್ಲಿ ಟೆಸ್ಟಿಂಗ್ನಲ್ಲೇ ಟೈಮ್ ಹೋಯಿತು. ಯಾಕಂದರೆ ಅವರು ಟೆಸ್ಟಿಂಗ್ ರಿಪೋರ್ಟ್ ಅದರದ್ದು ಏನೂ ಮಾಡೋದಿಲ್ಲ. ಅದರಲ್ಲಿ ಅವರಿಗೆ ಚಿಕಿತ್ಸೆ ಸೌಲಭ್ಯ ಸಿಗದೆಯೇ ಅವರು ಮರಳಿ ಭಾರತಕ್ಕೆ ಬರಲೇ ಇಲ್ಲ. ಆ ಥರ ಪರಿಸ್ಥಿತಿ ಆಗೋಯ್ತು. ಅದೇ ರೀತಿ ನಮ್ಮ ಕುಟುಂಬದವರೇ ಜರ್ಮನಿ ಅಂತ ದೇಶದಲ್ಲಿದ್ದಾರೆ. ಅವರಿಗಲ್ಲಿ ಟೈಫಾಯ್ಡ್ ಇದ್ದಾಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರು. ಹಾಸ್ಪಿಟ್ಲಲ್ಲಿ ಫಿಸಿಕಲ್ ಸೌಕರ್ಯ ಎಲ್ಲ ಚೆನ್ನಾಗಿದೆ, ಆದರೆ ಅಲ್ಲಿ ಆತ್ಮೀಯ ಒಂದು ವ್ಯವಸ್ಥೆ ಇರೋದಿಲ್ಲ, ಮತ್ತು ಪ್ರತಿಯೊಂದು ಟೆಸ್ಟ್ ಇದಾದರ್ಥೂ ಆಗೋದಿಲ್ಲ. ಹೀಗಾಗಿ ನಮ್ಮಲ್ಲೇ ನಾವು ಇದು ಬಂದಾಗ ಕೆಲವು ಸರಿ ನಮ್ಮ ಕುಟುಂಬದವರೆಲ್ಲ ಬಂದವರು ಅವರು ಹಲ್ಲಿನ ಚಿಕಿತ್ಸೆ ಬೇಕಾದರೂ ಇಲ್ಲೇ ಬಂದು ಮಾಡಿಸ್ಕೊಂಡು ಹೋಗ್ತಾರೆ. ಅವ್ರು ಹೇಳೋದು ಇಂಡಿಯಾದಲ್ಲಿ ಯಾವ ಲೆಕ್ಕದಲ್ಲೂ ಕಡಿಮೆ ಇಲ್ಲ. ಒಂದೇ ಒಂದು ವ್ಯತ್ಯಾಸ ಅಂದರೆ ಅಲ್ಲಿ ಇಲ್ಲಿಗಿಂತ 20-30 ಪಟ್ಟು ದುಬಾರಿ ಇರ್ತದೆ. ಇದು ನಮಗೆ ಇಲ್ಲಿ ರೀಸನೇಬಲ್ ಇರ್ತದೆ. ಅಷ್ಟೇ ವ್ಯತ್ಯಾಸ ಬಿಟ್ಟರೆ ಮೆಡಿಕಲ್ ಸೌಲಭ್ಯ ದೃಷ್ಟಿಯಿಂದ ನಾವು ಈಗ ಉಳಿದ ದೇಶಕ್ಕೆ ಕಂಪೇರ್ ಮಾಡಿದರೆ ಅಂಥ ಏನು ಕಡಿಮೆ ಯಾವುದೇ ಸ್ಥಿತಿ ಇಲ್ಲ ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಈಗ ಉದಾಹರಣೆಗೆ ನನ್ನದೇ ಪರಿಸ್ಥಿತಿ ನೀವು ಯೋಚನೆ ಮಾಡಿದರೆ, ನಾನು ಈಗ ಇಷ್ಟು ಗುಣಮುಖ ಆಗಿದ್ದು ಮಿರಾಕಲ್ ಅಂತ ಹೇಳ್ಬೋದು, ಪವಾಡ ಅಂತ. ಆದರೆ ಅದು ಪವಾಡ ಅಲ್ಲ. ಯಾಕಂದರೆ ಚಿಕಿತ್ಸೆ ಸರಿಯಾದ ಸಮಯದಲ್ಲಿ ಕೂಡಲೇ ಯೋಗ್ಯ ವೈದ್ಯರು ಇದರ ವ್ಯವಸ್ಥೆಯಿಂದ ದೊರಕಿದ್ದಕ್ಕೆ ಹೊರಗೆ ಪವಾಡ ಅಂದ್ಕೊಂಡ್ರು ನನ್ನ ದೃಷ್ಟಿಯಿಂದ ಪವಾಡ ಅಲ್ಲ, ವಾಸ್ತವಿಕತೆ. ಹೀಗಾಗಿ ಈ ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಂಡು ನಾವು ಆಮೇಲೆ ದೂರೆಲ್ಲ ಓಡೋಗೋದಕ್ಕಿಂತ ಇಲ್ಲಿ ಸಿಗುವ ಸೌಲಭ್ಯ ಎಲ್ಲ ಬಳಸ್ಕೊಂಡು ತೀರಾ ಅವಶ್ಯಕತೆ ಇದೆ ವಿಶೇಷ ಚಿಕಿತ್ಸೆ ಮಲ್ಟಿ ಸ್ಪೆಷಾಲಿಟಿ ಹೋಗಬೇಕು ಅಂತಂದರೆ ಇಲ್ಲಿ ಡಾಕ್ಟ್ರು ಅಡ್ವೈಸ್ ತಗೊಂಡೇ ಹೋಗೋದು ಇಷ್ಟ
ಇಷ್ಟಕ್ಕೂ ಒಳ್ಳೆಯದು. ಧನ್ಯವಾದಗಳು.